ಬ್ಯಾಕ್ ಟು ಮೈ ಫಸ್ಟ್ ವ್ಲಾಗ್. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಯೂಟ್ಯೂಬಲ್ಲಿ. ಇವತ್ತು ಏನು ವ್ಲಾಗ್ ಅಂತ ಅಂದರೆ, ಇವತ್ತು ನನ್ನ ತಂಗಿಯ ಬರ್ಡೇ, ಅಂದರೆ ವೆನ್ಸ್ಡೇ 21st ಆಫ್ ಜಾನ್. ಸೊ ಇವತ್ತು ನನ್ನ ತಂಗಿಯ ಬರ್ಡೇ, ಅದಕ್ಕೆ ಮನೇಲಿ ನಾರ್ಮಲಾಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಕೇಕ್ ಕಟ್ಟಿಂಗ್ ಮತ್ತು ನಾನ್ ವೆಜ್ ಏನೋ ಮಾಡ್ತಾಯಿದ್ದಾರೆ. ನಾನು ಇವಾಗ ಆಫೀಸ್ ಮುಗಿಸ್ಕೊಂಡು ಬಂದಿದ್ದೀನಿ ನಮ್ಮ ದೊಡ್ಡವನ ಮನೆಗೆ ಡೈರೆಕ್ಟಾಗಿ. ಸೊ ನಾನು ಟೆರೆಸ್ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಮೇನ್ ರೋಡ್ ಆಗಿರೋದ್ರಿಂದ ವಾಯ್ಸ್ ಎಲ್ಲ ಕೇಳಿಸ್ತಾ ಇರುತ್ತೆ ಗಾಡಿದು. ಅದನ್ನು ನೆಗ್ಲೆಕ್ಟ್ ಮಾಡಿ ನನ್ನ ವಾಯ್ಸ್ನ ಮಾತ್ರ ಕೇಳಿಸ್ಕೊಳ್ಳಿ. ಇವಾಗ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ ಕೆಳಗಡೆ ಅಂತ ಬನ್ನಿ ತೋರಿಸ್ತೀನಿ. ಸೊ ಕಿಚನಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಇವಾಗ ಏನೇನೆಲ್ಲ ಡಿಶಸ್ ಮಾಡಿದ್ದಾರೆ ಅಂತ ನೋಡೋಕ್ಕಾಗ್ತಾ ಇಲ್ಲ. ಇಲ್ಲಿ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಬಂದು ನೋಡಿ, ಇಲ್ಲಿ ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಏನೇನೆಲ್ಲ ಊಟ ಅಂದರೆ ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಆಮೇಲೆ ಕಿಚನ್ ಸ್ವಲ್ಪ ಬ್ಯುಸಿ ಇದೆ. ಸೊ ಯಾರ್ಯಾರೆಲ್ಲ ಬಂದಿದ್ದಾರೆ ಬರ್ಡೇಗೆ ಅಂತ. ಬರ್ಡೇ ಅಂದರೆ ನಾವೇನು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ, ನಾರ್ಮಲಾಗಿ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಅಷ್ಟೇ. ಸೊ ನೋಡ್ಬೋದು. ಓಕೆ, ಆಮೇಲೆ ಏನೇನೆಲ್ಲ ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇವಾಗ ಏನೇನೆಲ್ಲ ಡಿಶಸ್ ಮಾಡಿದ್ದಾರೆ ಇವತ್ತು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಚಪಾತಿ ಒತ್ತಾ ಇದ್ದಾರೆ, ಇನ್ನೂ ಸುಟ್ಟಿಲ್ಲ. ಇದು ಸಾಂಬಾರು, ಚಿಕನ್ ಸಾಂಬಾರು. ಇದು ಬಾತ್ ಏನೋ ಮಾಡಿದ್ದಾರೆ, ಬಾತ್ ಪಲಾವ್ ಏನೇದು ಬಾತಾ. ಇದು ಗೀ ರೈಸು. ಅದು ಚಿಕನ್ನು ಬಸ್ತ್ ಮಾಡಿದ್ದಾರೆ ಸಾಂಬಾರಲ್ಲಿ. ಇದು ಮಟನ್ ಏನೋ ಮಾಡಿದ್ದಾರೆ. ಇಲ್ಲಿ ಸೈಡ್ಗೆ ದೋಸೆ ಸುಡ್ತಾ ಇದ್ದಾರೆ. ಸೊ ಇದಿಷ್ಟು ಇವತ್ತಿನ. ಎಲ್ಲರೂ ಊಟ ಆದಮೇಲೆ ಹೆಂಗಿತ್ತು ಅಂತ ರಿವ್ಯೂ ಆಮೇಲೆ ಎಲ್ಲರನ್ನು ಕೇಳಿಸ್ತೀನಿ. ಓಕೆನಾ ಗೈಸ್? ಯಾರ್ದು ಗೊತ್ತಾ ಬರ್ಡೇ? ತೋರಿಸ್ತೀನಿ ಬನ್ನಿ. ಅವಳು ಬರ್ಡೇ ಹುಡುಗಿ ಇನ್ನೂ ಏನೂ ರೆಡಿ ಆಗಿಲ್ಲ, ಏನು ಅನ್ಕೊಂಬಿಡಿ, ಹಾಗೆ ತೋರಿಸ್ತೀನಿ. ಹಾಯ್ ಮಾಡೆ. ಇವಳದೇ ಬರ್ಡೇ ಎಷ್ಟು? 16 ಇಯರ್ಸ್ದಾ? 17 ಇಯರ್ಸ್ದು ಬರ್ಡೇ. ಸೊ ಅವಳಿಗಿಂತ ಜಾಸ್ತಿ ನಾವೇ ರೆಡಿ ಆಗಿದ್ದೀವಿ. ಅವಳ ಬರ್ಡೇ ಇನ್ನೂ ಏನೂ ರೆಡಿ ಆಗಿಲ್ಲ. ಮತ್ತೆ ನಾಳೆ ಇವತ್ತಲ್ಲ ನಾಳೆ ಹಾಂ ಏನಮ್ಮ ಅಮ್ಮ ಏನು ನಮ್ಮ ಮನೇಲಿ ನನ್ನ ತಮ್ಮನ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ರೇಗಿಸ್ತಾರೆ ನೋಡಿ. ಸೇಮ್ ಸ್ವಲ್ಪ ಹಂಗೆ ಇಲ್ವಾ? ಮುಖ ತೋರಿಸಿದಿರೋ ಪಾಪ, ಏನೋ ಅವ್ನಿಗೆಲ್ಲ ಹಂಗೆ ಅಂತಾರೆ ನೋಡಿ. ಇಲ್ಲಿ ನಮ್ಮ ಅಕ್ಕ ಅವರು ನನಗೆ ಪ್ಲೇಟ್ ತಂದು ಕೊಡ್ತಾ ಇದ್ದಾರೆ. ಏನು ಕಲರ್ಫುಲ್ ಆಗಿ ತೋರಿಸಿದೆ ಅಲ್ವಾ, ಟೇಸ್ಟ್ ಮಾಡಿಬಿಟ್ಟು ರಿವ್ಯೂನ ಹೇಳ್ತೀನಿ. ಎಲ್ಲರೂ ಇವಾಗ ನೋಡಿ ಲೈನಲ್ಲಿ ಹೋಗಿ ವಾರ್ಡನ್ ಕಾಯ್ತವ್ರೆ ಅಂತ. ಆಮೇಲೆ ಏನೇನೋ ಮಾತಾಡ್ತಾರೆ. ಸರಿ, ಊಟ ಎಲ್ಲ ಹಾಕ್ಸ್ಕೊಂಡು ಇಲ್ಲಿ ಆಗಲೇ ಬ್ಯಾಟಿಂಗ್ ಮಾಡ್ತಾವಳೆ, ನಮ್ಮನ್ನ ಬಿಟ್ಬಿಟ್ಟು. ಆಯಿತು, ಆಮೇಲೆ ಸಿಗ್ತೀನಿ. ಸೊ ಇವಾಗ ಗೀ ರೈಸ್ ಮತ್ತೆ ಸಾಂಬಾರ್ ಹಾಕ್ತಾರೆ. ಇಲ್ಲೇ ಹಾಕ್ಬಿಡಿ ಸೈಡ್ಗೆ ಸಾಕು. ಸೊ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಚೆನ್ನಾಗೇ ಇತ್ತು. ಯಾರು ಮಾಡಿದ್ದು? ನೀವೇ ಮಾಡಿರೋದಾ? ನಮ್ಮ ದೊಡ್ಡಮ್ಮನೇ ಅಡುಗೆ ಮಾಡಿರೋದು. ತುಂಬ ಚೆನ್ನಾಗಿತ್ತು. ನನಗೆ ಯಾಕೋ ಜಾಸ್ತಿ ಸ್ವಲ್ಪ ಊಟ ಮಾಡೋಕ್ಕಾಗಲಿಲ್ಲ, ಗೊತ್ತಿಲ್ಲ ಏನಕ್ಕೆ ಅಂತ. ನಾನು ವೀಡಿಯೋ ಮಾಡ್ತಾಯಿದ್ದಾರೆ, ಆ ಕಡೆ ಈ ಕಡೆ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ. ಸೊ ಬರ್ಡೇ ಇವತ್ತಿಗೆ ಮುಗ್ದಿಲ್ಲ, ನಾಳೆನೂ ಕೂಡ ಬರ್ಡೇ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಅಂದರೆ ಏನು ಅಷ್ಟೊಂದೇನು ಗ್ರ್ಯಾಂಡ್ ಅಲ್ಲ, ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅವರೆಲ್ಲ ಆ್ಯಡ್ ಆನ್ ಆಗ್ತಾರೆ. ಇವತ್ತು ಜಸ್ಟ್ ಒಂದು ಸ್ಮಾಲ್ ಗೆಟ್ ಟುಗೆದರ್ ಆಗಿ ನಾನ್ ವೆಜ್ಜಲ್ಲಿ ಮುಗಿಸ್ಕೊಂಡಿದ್ದೀವಿ. ಕೇಕೆಲ್ಲ ಇವರು ನಮ್ಮ ಅಕ್ಕ ಅವರು ಹೋಗಿ ಆರ್ಡರ್ ಕೊಟ್ಬಿಟ್ಟು ಬಂದಿದ್ದಾರೆ. ಮಾತಾಡಿ, ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಯಾರು ಬೇಜಾರು ಮಾಡ್ಕೋಬೇಡಿ ಕಮೆಂಟ್ ಆಫ್ ಆದರೆ. ಅವರು ತುಂಬ ಅಭಿಮಾನಿಗಳಾಗ್ಬಿಡ್ತಾರೆ ಅಂತ ಅವ್ರ ಮುಖನ ತೋರಿಸ್ಕೊಂತ ಇಲ್ಲ. ಇಟ್ಸ್ ಓಕೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಕೇಕ್ ಕಟ್ ಮಾಡೋ ಟೈಮಲ್ಲಿ ಸಿಗ್ತೀನಿ. ಬಾಯ್. ಹಲೋ. ಸೊ ಗೈಸ್, ನಿನ್ನೆ ನಾನು ಕೇಕ್ ಕಟ್ಟಿಂಗ್ ವಿಡಿಯೋದಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಅದು ಕೂಡ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ 12 ಮೇಲ್ ಆಗಿಬಿಟ್ಟಿತ್ತು. ನಾನು ಬಂದು ಮನೇಲಿ ಮಲ್ಕೊಂಡ್ಬಿಟ್ಟೆ, ಯಾಕಂದರೆ ಮಾರ್ನಿಂಗ್ ಆಫೀಸ್ಗೆ ಎದ್ದೋಗ್ಬೇಕಿತ್ತಲ್ಲ, ಅದಕ್ಕೋಸ್ಕರ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು 22 ಜಾನು. ಇವತ್ತು ನಾರ್ಮಲಾಗಿ ಮತ್ತು ಏನು ನಿನ್ನೆ ಸ್ವಲ್ಪ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಇವತ್ತು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ.
ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಯಾರೂ ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ವೆಜ್ ಏನೋ ಮಾಡಿಸಿದ್ದಾರೆ. ನಾನು ಇನ್ನೂ ಆ ಕಡೆ ಹೋಗಿಲ್ಲ, ಈಗ ಆಫೀಸಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಕೂತಿದ್ದೀನಿ. ರೆಡಿಯಾಗಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಸೊ ಫೈನಲಿ ನಾನು ರೆಡಿಯಾಗಾಯಿತು. ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಬೇಕು. ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಇವತ್ತು ನನಗೆ ಆಫೀಸ್ ಬಿಡೋದು ಲೇಟ್ ಆಯಿತು, ಮತ್ತು ನಾನು ಅಲ್ಲಿಂದ ಮನೆಗೆ ಬರೋವರೆಗೂ ಸ್ವಲ್ಪ ಲೇಟ್ ಆಗೋಯಿತು. ಸೊ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಯಾಕಂದರೆ ಬರ್ಡೇ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಏನು ಬೇಡ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಟಾಪ್ ಆ್ಯಂಡ್ ಜೀನ್ಸ್. ಸೊ ಈ ಟಾಪು ಒನ್ ಆಫ್ ಮೈ ಫೇವ್ರೆಟ್ ಟಾಪ್ಸ್. ಇದೊಂದೇ ಅಂತಲ್ಲ, ಬ್ಲ್ಯಾಕಲ್ಲಿ ನಾನು ಯಾವುದೇ ಥರ ಕಲೆಕ್ಷನ್ಸ್ ಇದ್ದರೂ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ ಇವಾಗ ಅಲ್ಲಿ ಬರ್ಡೇ ಪಾರ್ಟಿಗೆ ಹೋಗಿ ಬರ್ಡೇ ಗರ್ಲ್ ಹೇಗೆ ರೆಡಿ ಆಗಿದ್ದಾಳೆ, ಯಾರೆಲ್ಲ ಬಂದಿದ್ದಾರೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಬಾಯ್. ಸೋನಾ ಈ ಕಡೆ ನೋಡು. ಸೋನಾ ಒಳಗಡೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಜನ ಇದ್ರು, ಮತ್ತು ಅದೇನೋ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಬಿಟ್ಟಿದ್ರು, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬರ್ಡೇ ಗರ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಹ್ಯಾಪಿ ಬರ್ಡೇ ಅವಾಗಲೇ ವಿಶ್ ಮಾಡಿದೆ, ಇದು ಸುಮ್ಮನೆ ವಿಡಿಯೋ ಬಂದಿದೆ. ಸೊ ಊಟನೂ ಚೆನ್ನಾಗಿತ್ತು, ಊಟನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಇನ್ನೇನು ಹೇಳಬೇಕು, ಹೆಂಗಿತ್ತು ಈ ವರ್ಷದ ಬರ್ಡೇ? ಚೆನ್ನಾಗಿತ್ತು. ಕ್ಯಾಮ್ರಾ ಮೊಬೈಲ್ ಬಂದು ನಮ್ಮ ಅಕ್ಕ ಹೇಳು ವಿಡಿಯೋ ಮಾಡ್ತೀಯಾ ಅಂತ ನಮ್ಮ ಅತ್ತೆ ಮಗ ನಾನು ಆಡ್ಕೊತಾ ಇದ್ದೀನಿ. ನೋಡಿ ಇವನೇ ನೋಡಿ, ಅಲ್ಲಿ ಕೇಕ್ನ ಹೆಂಗೆ ಚಪ್ಪರ್ಸ್ಕೊಂಡು ತೋರ್ಸೋ ಮಾವ ನಾನು ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ವಿಡಿಯೋ ಮಾಡ್ತೀಯ ಪ್ರತಿಯೊಂದನ್ನು ವಿಡಿಯೋ ಮಾಡ್ತೀಯ ಅಂತ ನಾನು ಆಡ್ಕೊತಾನೆ ಗೈಸ್. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಾಯ್. ಎಲ್ಲರೂ ಬಾಯ್ ಹೇಳ್ತಾರೆ ಇವಾಗ. ಬರ್ಡೇ ಗರ್ಲ್ ಸೇ ಬಾಯ್. ವರ್ಷ ಬಾಯ್. ಮಾವ ಬಾಯ್.